ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು 18th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಜಿಯಾ ಈ ಥರ ಪ್ರೆಗ್ನೆಂಟ್ ಆಗಿ ಬಿದ್ದಿದ್ದಾಳೆ ಅನ್ನೋದನ್ನ ನೋಡಿ ನೇನ ಅವ್ರ ತಾಯಿ ಫುಲ್ಲು ಅಳ್ತಾ ಏನಾಯ್ತು, ಪ್ಲೀಸ್ ನನ್ನನ್ನು ಈ ಥರ ಹೆದರಿಸ್ಬೇಡ, ಮಾತಾಡು ಏನಾಯ್ತು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅವರಂತೂ ಫುಲ್ಲು ಅಳ್ತಾ ಇರ್ತಾರೆ. ಜಿಯಾ ಫುಲ್ಲು ನಿಧಾನಕ್ಕೆ ಹೇಳ್ತಿರ್ತಾಳೆ, ಇದ್ರಲ್ಲಿ ಎಲ್ಲ ತಪ್ಪು ನಂದೆ, ಪ್ಲೀಸ್ ಅಕ್ಕಂಗ್ ನೀವೇನು ಹೇಳ್ಬೇಡಿ ಅಂತ. ಇಲ್ಲಿ ನೇನ ಅವ್ರ ತಾಯಿ ಅಳ್ತಾ ಅಳ್ತಾ ನೇನ ಕಡೆಗೆ ಕತ್ತೆತ್ ನೋಡ್ತಾರೆ. ನೇನ ಹೇಳ್ತಿರ್ತಾಳೆ ಅವಳ ಮೈಯಲ್ಲಿ ಒಂದೇ ಒಂದು ಸ್ಕ್ರಾಚಸ್ ಕೂಡ ಬಂದಿಲ್ಲ, ಅವಳು ಮೆಟ್ಲಿಂದ ಕೂಡ ಬಿದ್ದಿಲ್ಲ. ಇಲ್ಲಿ ನೇನ ಅವ್ರ ತಾಯಿ ಮತ್ತೆ ಫಸ್ಟ್ ಬ್ರದರ್ ಜಿಯಾನ ಮೇಲಕ್ಕೆ ಎತ್ತುತ್ತಿರ್ತಾರೆ. ಇಲ್ಲಿ ಜಿಯಾ ಎದ್ಮೇಲೆ ನನ್ ತಲೆ ತುಂಬಾ ನೋವ್ತಿದೆ ಅಂತ ನಾಟಕ ಆಡ್ತಿರ್ತಾಳೆ. ಇಲ್ಲಿ ಜಿಯಾ ನಾಟಕನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೆ ತಲೆ ಸುತ್ತಾ ಇದೆ, ನಿಜವಾಗ್ಲೂ ತುಂಬಾ ತಲೆ ಸುತ್ತಿದೆ ಅಂತ. ಇಲ್ಲಿ ನೈನಾ ಫುಲ್ಲು ಭಯದಲ್ಲಿ ಹೇಳ್ತಿರ್ತಾಳೆ, ನಿಜವಾಗ್ಲೂ ಸೀರಿಯಸ್ಲಿ ಇವಳ ಮಾತನ್ನ ನೀವು ನಂಬ್ತೀರಾ? ಇಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸರಿ ಆಯ್ತು, ಅವಳ ಮಾತನ್ನೇ ನಂಬಿ, ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ ಅಂತ ಹೇಳ್ತಿರ್ತಾಳೆ. ಫಸ್ಟ್ ಬ್ರದರ್ ಅಂತೂ ಫುಲ್ಲು ಕೋಪದಲ್ಲಿರ್ತಾನೆ. ಇಲ್ಲಿ ಜಿಯಾ ತಲೆ ಸುತ್ತಿದೆ ಅಂತ ಒದ್ದಾಡ್ತಿದ್ದಾಳೆ, ನೀನು ಬೈಕ್ ಬಂದಂಗ ಏನೇನೋ ಮಾತಾಡ್ತಾ ಇದೀಯಾ. ಹಾರ್ದಿಕ್ ಕೂಡ ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾನೆ, ನೇನಾ ಅವಳು ನಿನ್ನ ಬಂದಾಗಿಂದ ಸಹಿಸ್ಕೋತಿದ್ದಾಳೆ, ಎಲ್ಲದಕ್ಕೂ ನಿನ್ಗೆ ಸಪೋರ್ಟ್ ಮಾಡ್ತಾಳೆ, ಆದ್ರೂ ನೀನು ಅವಳಿಗೆ ಈ ತರ ಎಲ್ಲ ಮಾಡ್ತಾ ಇದೀಯಾ. ಇಲ್ಲಿ ನೇನಾ ಅವ್ರ ತಾಯಿ ಫುಲ್ಲು ಎಮೋಷನಲ್ ಆಗಿ, ನೇನಾ ನಾನು ನಿನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅಳ್ಕೊಂಡು ಹೇಳ್ತಿರ್ತಾರೆ. ಇಲ್ಲಿ ನೇನಾ ಅವ್ರ ತಂದೆ ಕೂಡ ನೇನಾನ ಬೈತಿರ್ತಾರೆ, ನೇನಾ ನೀನು ಸ್ವಲ್ಪ ಮಾತನ್ನ ಜಾಸ್ತಿ ಆಡ್ತೀಯಾ, ನಿಂಗೆ ದುರಾಂಕಾರ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ಗೆ ಕರುಣೆ ಇಲ್ಲ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಇಲ್ಲಿ ನೇನಾ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಬ್ಲೂಮಿಂಗ್ ಸಿಟಿಗೆ ಬಂದಾಗಿಂದಾನು ಪ್ರಪಂಚ ಎಲ್ಲ ಒಂಥರ ನಾಟಕದ ಮಂದಿರ ಆಗ್ಬಿಟ್ಟಿದೆ, ದಿನಕ್ಕೊಂದೊಂದು ನಾಟಕ ಇಲ್ಲಿ ನಡೀತಾನೆ ಇರುತ್ತೆ, ನನ್ನ ಲೈಫ್ ಟ್ರಾಶಿ ಡ್ರಾಮಾ ಇಲ್ಲ ಟ್ರಾಶಿ ಶಾರ್ಟ್ ಡ್ರಾಮಾ ತರ ಆಗ್ಬಿಟ್ಟಿದೆ ಅಂತ ಅವಳಿಗೆ ಹೇಳ್ಕೊತಿರ್ತಾಳೆ. ಇಲ್ಲಿ ನೋಡಿದ್ರೆ ನೇನಾ ಅವರ ದೊಡ್ಡಣ್ಣ ಆಮೇಲೆ ನೇನಾ ಅವ್ರ ತಂದೆ ಎಲ್ಲಾರು ನೇನಾಗೆ ಬೈತಾ ಇರ್ತಾರೆ. ಆದ್ರೆ ಎಲ್ಲದಕ್ಕಿಂತ ಕಾಮಿಡಿ ಸೀನ್ ಏನಂದ್ರೆ ಈ ಡ್ರಾಮಾದಲ್ಲಿ ನಂದು ಯಾವ್ದೇ ತರ ಕ್ಯಾರೆಕ್ಟರ್ ಇಲ್ಲ, ಇದರಿಂದ ಯಾರಿಗೂ ಏನು ವ್ಯತ್ಯಾಸ ಬೀಳಲ್ಲ, ಇವ್ರ ಸ್ಕ್ರಿಪ್ಟ್ ನ ಇವರೇ ಬರ್ದಿಟ್ಕೊಂಡಿದ್ದಾರೆ, ಆದ್ರೆ ನನ್ ಲೈಫ್ ಸ್ಕ್ರಿಪ್ಟ್ ಅಲ್ಲಿ ಇವರೆಲ್ಲ ಜಸ್ಟ್ ಸೈಡ್ ಕ್ಯಾರೆಕ್ಟರ್ ಅಷ್ಟೇ. ಆಗ ನೇನಾ ಅವ್ರ ತಂದೆ ಜೋರಾಗಿ ಗದ್ರತಾ, ನೇನಾ ಈಗ್ಲೇ ಜಿ ಹತ್ರ ನೀನು ಸಾರಿ ಕೇಳು ಅಂತ ಹೇಳ್ತಿರ್ತಾರೆ. ನೇನಾ ಅದಕ್ಕೆ ಹೇಳ್ತಿರ್ತಾಳೆ, ನನ್ಗೆ ಸಾರಿ ಕೇಳೋದ್ರಲ್ಲಿ ಯಾವ್ದೇ ತರ ಹೆಸಿಟೇಟ್ ಇಲ್ಲ, ನಾನು ಸಾರಿ ಕೇಳ್ತಿದ್ದೆ, ಆದ್ರೆ ನಾನು ಏನು ತಪ್ಪೇ ಮಾಡಿಲ್ಲ, ಆದ್ರೂ ನೀವೆಲ್ಲ ಯಾಕೆ ಫೋರ್ಸ್ ಮಾಡ್ತಿದ್ದೀರಾ ಅವಳನ್ನ ಸಾರಿ ಕೇಳಕ್ಕೆ, ನಾನ್ ಯಾಕೆ ಸಾರಿ ಕೇಳ್ಬೇಕು, ನೀವೇ ಹೇಳಿ ಅಂತ ಕೇಳ್ತಿರ್ತಾಳೆ. ಆಗ ಹಾರ್ದಿಕ್ ಕೂಡ ಪಟ್ ಅಂತ ಹೇಳ್ತಾನೆ, ನೋಡು ನೀನು ಜಿಯಾಗೆ ಯಾವ ತರ ಮಾಡಿದ್ಯಾ, ಆದ್ರೂ ನೀನು ತಪ್ಪಿಲ್ಲ ಅಂತ ವಾದ ಮಾಡ್ತಾ ಇದೀಯಾ. ಬ್ರದರ್ ಕೂಡ ಕೋಪದಲ್ಲಿ ಹೇಳ್ತಿರ್ತಾನೆ, ನಿನ್ಗೇನ್ ಅನ್ಸುತ್ತೆ, ನಮಗ್ ಕಣ್ಕಾಣಲ್ಲ ಅಂತ ಅನ್ಸುತ್ತಾ ಅಂತ ಕೇಳ್ತಿರ್ತಾರೆ. ಆಗ ನೇನಾ ಹೇಳ್ತಿರ್ತಾಳೆ, ಸರಿ ಆಯ್ತು ಬನ್ನಿ CCTV ಕ್ಯಾಮ್ರಾನ ಚೆಕ್ ಮಾಡ್ಕೊಳ್ಳೋಣ, ಅವಾಗ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹಾರ್ದಿಕ್ ಹೇಳ್ತಿರ್ತಾನೆ, ಇಲ್ಲಿ CCTV ಕ್ಯಾಮ್ರಾ ಇಲ್ಲ ಅಂತ ಗೊತ್ತಿದ್ದೆ ನೀನ್ ಇದನ್ನೆಲ್ಲ ಮಾಡಿದ್ದು. ಇಲ್ಲಿ ನನಗೆ ಕ್ಯಾಮ್ರಾ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಕತ್ತೆತ್ಬಿಟ್ಟು ಎಲ್ಲಾ ಕಡೆಯಿಂದ ತಿರುಗಿ ನೋಡ್ತಿರ್ತಾಳೆ, ನಿಜವಾಗ್ಲೂ ಕ್ಯಾಮ್ರಾ ಇಲ್ವಾ ಅಂತ. ನೇನಾ ಜಿಯಾ ಕಡೆ ತಿರುಗಿದಾಗ ಜಿಯಾ ಫುಲ್ ಈವಿಲ್ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ನೇನಾ ಅವಳ ಮನ್ಸಲ್ಲಿ ಹೇಳ್ಕೊತಿರ್ತಾಳೆ, ವಾವ್ ದೀಕ್ಷಿತ್ ಫ್ಯಾಮಿಲಿ ಇಷ್ಟೊಂದು ದುಡ್ಡಿದೆ, ಇಷ್ಟೊಂದು ಶ್ರೀಮಂತರು ನೀವು, ಆದ್ರೆ 2 ಎಕ್ಸ್ಟ್ರಾ ಕ್ಯಾಮ್ರಾ ಹಾಕ್ಸಕ್ಕಾಗ್ಲಿಲ್ವಾ ನಿಮ್ ಕೈಲಿ. ಇಲ್ಲಿ ನೇನಾ ಅವ್ರ ತಾಯಿ ಅಳ್ತಾ ನೇನಾಗೆ ಹೇಳ್ತಿರ್ತಾರೆ, ನೇನಾ ನಿನ್ ಕೋಪನೆಲ್ಲ ಜಿಯಾ ಮೇಲೆ ತೀರಿಸ್ಕೋಬೇಡ, ನಿನ್ಗೆ ಕಮ್ಮಿ ಮಾರ್ಕ್ಸ್ ಬಂದಿರೋದಕ್ಕೆ ಅವಳು ಏನ್ ಮಾಡಕ್ಕಾಗುತ್ತೆ, ಅವಳು ಇದಕ್ಕೆಲ್ಲ ಕಾರಣ ಅಲ್ಲ ಅಂತ ಹೇಳ್ತಿರ್ತಾರೆ. ನೇನಾ ಅವ್ರ ತಂದೆ ಕೂಡ ಹೇಳ್ತಿರ್ತಾರೆ, ನೇನಾ ನಿನ್ಗೆ ಟೀಚರ್ ಸಿಕ್ಕಿಲ್ಲ ಅಂತ ಜಿಯಾ ಎಷ್ಟು ಗಿಲ್ಟ್ ಅಲ್ಲಿ ಇದ್ಲು ಗೊತ್ತಾ, ಆದ್ರೆ ನೀನ್ ನೋಡಿದ್ರೆ ಈ ತರ ಎಲ್ಲ ಮಾಡ್ತಾ ಇದ್ಯಾ ಅಂತ ಹೇಳ್ತಿರ್ತಾರೆ. ಆಗ ನೇನಾ ಹೇಳ್ತಿರ್ತಾಳೆ, 1 ಸೆಕೆಂಡ್ ನಾನು ಇವಾಗ ಏನ್ ಕೇಳಿಸ್ಕೊಂಡೆ, ನನಗೆ ಟೆಸ್ಟ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದ್ಯಾ, ನಿಮ್ಗೆಲ್ಲರಿಗೂ ತಲೆ ಸರಿ ಇದೆಯಾ, ನನ್ಗೆ ಟೆಸ್ಟ್ ಅಲ್ಲಿ 7 ಅಂತ ಹೇಳ್ತಿರ್ತಾಳೆ. ಅಷ್ಟ್ ಬೇಗ ಜಿಯಾ ಡ್ರಾಮಾ ಆಡ್ಕೊಂಡು ನಂಗೆ ಆಗ್ತಿಲ್ಲ ಅಂತ ಬಿದ್ದೋಗ್ಬಿಡ್ತಾಳೆ. ಸೊ ಎಲ್ಲರೂ ಎದ್ರುಕೊಬಿಡ್ತಾರೆ. ಆಗ ನೇನಾ ಮಾತನ್ನ ಯಾರು ಕೇಳಿಸ್ಕೊಳ್ಳಲ್ಲ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.